ನಮ್ಮ ಹೆಸರು ಮುನ್ರಾಜ್ ಅಂತ. ನಮ್ಮ ಹೆಸರು ಚಿನ್ನೇನಪಳ್ಳಿ, ಚಿದ್ದನಪಳ್ಳಿ ಎಲ್ಲ ಅಕ್ಕಪಕ್ಕ ಊರು. ಅದು ದಾಖಲೆ ಗ್ರಾಮ ಆಗಿರೋದ್ರಿಂದ ಸೊಣೆಕೆಂಪುರಕ್ಕೆ ಸೇರುತ್ತೆ. ಸರ್ವೆ ನಂಬರ್ 10. ಅದು 10 ಯಾವಾಗ ಶನಿವಾರ ಮಧ್ಯಾಹ್ನ 4 ಗಂಟೆ ಸಮಯದಲ್ಲೇ ನಮ್ಮ ಸೊಣೆಕೆಂಪುರ ಗ್ರಾಮ ಸರ್ವೆ ನಂಬರ್ 10P11 ಹೊಸ ನಂಬರ್ 10 ಇವಾಗ ಆಗಿದೆ. ಆ ಸರ್ವೆ ನಂಬರಲ್ಲಿ ನಮ್ಮ ತಾಯಿಯವರು ಹೋಗ್ಬಿಟ್ಟು ಕಳೆ ಕೀಳ್ತಾ ಇರುವಾಗ ನಾವು 60 ವರ್ಷದಿಂದ 80 ವರ್ಷದಿಂದ ನಾವು ವಾರಸ್ದಾರರಾಗಿದ್ದೀವಿ. ಅದರಲ್ಲಿ ಆ ಕಳೆ ಕೀಳುವಾಗ ಈ ದೇವರಾಜು ಮತ್ತು ಇತರರು ಹೋಗಿ ಅಲ್ಲಿ ನಾಮಫಲಕವನ್ನು ನೆಟ್ಟುತ್ತಾ ಇದ್ದು, ಅದು ಎಲ್ಲಿ ನೆಡ್ತಾ ಇದ್ದಾರೆ? ಸೆಂಟ್ರು ಹೊಲದಲ್ಲಿ ಕಾಂಕ್ರೀಟ್ ಕಲಿಸಿ, ಅದು ಯಾವುದು ಬೆಳೆ ಬೆಳೀತ ಜಾಗದಲ್ಲಿ ಕಾಂಕ್ರೀಟ್ ಹಾಕಿ ರಾಗಿ ಹೊಲದಲ್ಲಿ ಎಲ್ಲ ಕಿತ್ತಾಕಿ ಗಾಡಿಯೆಲ್ಲ ಓಡಾಡಿ, ಎಲ್ಲ ಬೈಕುಗಳೆಲ್ಲ ಓಡಾಡಿ, ಟ್ಯಾಕ್ಟ್ರೆಲ್ಲ ಓಡಾಡಿ ಎಲ್ಲ ಮಾಡ್ತಾ ಇರುವಾಗ ನಮ್ಮ ತಾಯಿಯವರು ಕೇಳಿದಾಗ ನೀವು ಯಾರಪ್ಪ ಈ ಥರ ಬಂದು ಈ ಥರ ಮಾಡ್ತಾಯಿದ್ದಾರೆ, ನೀವು ಯಾಕೆ ಬಂದ್ರಿ ಅಂತ ಕೇಳುವಾಗ ನಮ್ಮ ತಾಯಿಯವ್ರನ್ನ ಇಟ್ಕೊಂಡು ಒಂದು 2 ಏಟು ಹಾಕಿದ್ದಾರೆ. ಅವ್ರಿಗೆ ವಯಸ್ಸು 70 ವರ್ಷ ಆಗಿದೆ. ಅವರನ್ನು ಹಿಡ್ಕೊಂಡು ಬಡ್ದಿದ್ದಾರೆ, ಒಂದು 2 ಏಟು ಹಾಕಿದ್ದಾರೆ. ಆಮೇಲೆ ನಮಗೆ ಫೋನ್ ಮಾಡಿದ್ರು, ಈ ಥರ ಇದ್ದಾರಪ್ಪ, ಬಾಪ ಯಾರು ಬಂದಿದ್ದಾರೆ ಅಂತ ಕೇಳಿದ್ದಕ್ಕೆ ನಾವು ಹೋಗಿದ್ದಕ್ಕೆ ಒಟ್ಟು ಟೋಟಲ್ ಒಂದು 20-30 ಜನ ಅಲ್ಲಿ ಇದ್ರಲ್ಲಿ. ನಾವು ಆ 20 ಜನ 30 ಜನದಲ್ಲೇ ನಾವು ಒಬ್ಬನು ಹೋಗ್ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ. ಆವಾಗ ಹೋಗ್ಬಿಟ್ಟು ನಾನೇನು ಮಾಡಿದೆ, ನಾಮಫಲಕವನ್ನು ಕೀಳಕ್ಕೆ ಹೋದೆ. ಯಾಕಪ್ಪ ಈ ಸೆಂಟ್ರಲ್ಲಿ ಹಿಂಗೆ ಹಾಕಿದ್ದೀರ ಅಂತ ಕೀಳಕ್ಕೆ ಹೋದೆ. ದೇವರಾಜು ಮತ್ತು ಇತರರು ಬಂದು 4-5 ಜನ ಬಂದು ನನ್ನೂ ಹಿಡ್ಕೊಂಡ್ರು. ನಾಮಫಲಕವನ್ನು ನಾನು ಕಿತ್ತಾಕುವಾಗ ನನ್ನೂ ಒಂದು ಏಟು ಹಾಕಿದ್ರು. ಮತ್ತು ಗಲೀಜು ಮಾತೆಲ್ಲ ಮಾತಾಡಿದ್ರು, ಅಂದರೆ ಏನೋ ಬೇರೆ ಕೆಟ್ಟ ಮಾತೆಲ್ಲ ಬೈದರು. ಬೈದ ತಕ್ಷಣ ನಾವು ಏನು ಮಾಡಿದ್ವಿ, ನಾವು ಠಾಣೆಗೆ ಬಂದ್ವಿ. ಸ್ಟೇಷನ್ಗೆ ಬಂದು ಈ ಥರ ಆಗಿದೆ, ನಮ್ಗೆ ಈ ಥರ ಬಡಿದ್ರು, ನಮಗೆ ತುಂಬ ಹಿಂಸೆ ಕೊಡ್ತಾಯಿದ್ದಾರೆ ಜಮೀನು ಹತ್ರ ಅಂತ ಹೇಳಿಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ, ದೂರು ದಾಖಲೆ ಮಾಡ್ತೀವಿ. ದೂರು ದಾಖಲೆ ಮಾಡುವಾಗ ನಿಮ್ಗೆ ಹೆಂಗೆ ಬಂತು ಅಂತ ಕೇಳಿದ್ರು. ನಾವು ಅದಕ್ಕೆ ಹೇಳಿದ್ವಿ, ಸ್ವಾಮಿ ನಮಗೆ ಅವ್ರ ತಾತ ಚಿಕ್ಕಮುನಿಸ್ವಾಮಿ ಅನ್ನೋರು 3 ಎಕರೆ 16 ಗುಂಟೆ ಆರ್ಡ್ರ್ ಆಗಿರುತ್ತೆ. ಯಾವಾಗ 1959ರಲ್ಲಿ ಆರ್ಡ್ರ್ ಆಗಿರುತ್ತೆ. ಇನಾಮ್ ಡೀಸ್ ಲ್ಯಾಂಡ್ ಆರ್ಡ್ರ್ ಆಗಿರುತ್ತೆ. ಅದರಲ್ಲಿ ಚಿಕ್ಕಮುನಿಸ್ವಾಮಿ ಮತ್ತು ಮುನಿವೆಂಕಟಪ್ಪ ಅನ್ನೋರು ಇಬ್ಬರು ಅಣ್ಣ ತಮ್ಮಂದರಾಗಿ ಒಟ್ಟುಕೂಟಳದಲ್ಲಿ ಇರ್ತಾರೆ. ಯಾವಾಗ ಗಂಟ ಇರ್ತಾರೆ? 78-79 ಗಂಟೆ ಇರ್ತಾರೆ. 79ರಲ್ಲಿ ಅವ್ರ ಮಕ್ಕಳು ಮದುವೆ ಆಗಿ ಎಲ್ಲ ಡಿವೈಡ್ ಆದಮೇಲೆ ಇವ್ರೇನು ಮಾಡ್ತಾರೆ, ನಾವು ಇವನ್ನ ಒಟ್ಟಾಗಿದ್ದರೆ ಸರೋಗಲ್ಲ ಅಂತ ಹೇಳ್ಬಿಟ್ಟು, ಅಪ್ಪ ನಿನಗೆ 1 ಎಕರೆ 3 ಗುಂಟೆ ನೀನು ಬರ್ಕೊಡ್ತಾ ಇದ್ದೀನಿ ಅಂತ ಚಿಕ್ಕಮುನಿಸ್ವಾಮಿ ಮುನಿವೆಂಕಟಪ್ಪನವರಿಗೆ ಬರೆದುಕೊಡ್ತಾರೆ. ಯಾವುದು ಪಂಚಾಯತಿ ಮುಚ್ಚಲಿಕ್ಕೆ ವಿಭಾಗ ಪತ್ರವನ್ನು ಬರೆದುಕೊಟ್ಟ ನಂತರ ಅವರು 2001ರಲ್ಲಿ ನಿಧನರಾಗ್ತಾರೆ. ಯಾರು? ಚಿಕ್ಕಮುನಿಸ್ವಾಮಿ ಅನ್ನೋರು ನಿಧನರಾಗ್ತಾರೆ. ಅವರು ನಿಧನ ಆಗಿದ ತಕ್ಷಣ ಮತ್ತು ಇವರು ಮುನಿವೆಂಕಟಪ್ಪನವರು 2004ರಲ್ಲಿ ನಿಧನರಾಗ್ತಾರೆ. ಆವಾಗ ನಾವೇನು ಮಾಡಿದ್ವಿ, ನಮ್ಮ ತಂದೆಯವರು ಕೃಷ್ಣಪ್ಪನವರು ಹೋಗಿ ನಾವು ಅವರು ನಿಧನ ಆದಮೇಲೆ ಒಟ್ಟುಕೂಟಳದಲ್ಲಿ ಇದ್ದು ಇಷ್ಟೊತ್ತು ಕಿತ್ತಾಟ ತೆಗಿರುವುದಿಲ್ಲ, ಇವಾಗ ನಾವು ಪಾಣಿ ಮಾಡಿಸ್ಕೊಂಡ್ಬಿಟ್ರೆ ನಮ್ಗೆ ಸರಿನೇ ಅಂತ ಹೇಳ್ಬಿಟ್ಟು ನಾವು ಕೋರ್ಟ್ ಮೆಟ್ಲಿಗೆ ಹತ್ತೀವಿ. ಏನಂತ ನಮಗೆ ಬರೆದುಕೊಟ್ಟಿದ್ದಾರೆ, ನಮ್ಮ ತಾತ ಅವರು ನಮಗೆ ಬರೆದುಕೊಟ್ಟಿದ್ದಾರೆ, ನಮ್ಮ ದೊಡ್ಡಪ್ಪ ಅವರು ಬರೆದುಕೊಟ್ಟಿದ್ದಾರೆ. ಅದ್ರ ಮುಖಾಂತರ ನಾವು ಇದು ಮಾಡೋಣ, ಹೋಗ್ಬಿಟ್ಟು ಪಾಣಿ ಖಾತೆ ಕುಳಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಗಿ ಶಿವನಾರಾಯಣಕ್ಕೆ ಹೋಗ್ತಾರೆ. 18ರಲ್ಲಿ ಹೋಗ್ತೀವಿ. ಅದ್ರ ಮುಂಚೆ ಏನಾಗಿರುತ್ತೆ ಅಂದರೆ 2001ರಲ್ಲಿ ಬಾಬಿ ಸ್ಟ್ಯಾಬಿಯನ್ ಆ್ಯಂಡ್ ಪುಟ್ಟಪ್ಪ ಅನ್ನೋರು 2001ರಲ್ಲಿ 10P10ರಲ್ಲಿ ಮಾಡಿಸ್ಕೋಬೇಕಾಗಿರೋ ಪಾಣಿನ 10P11ರಲ್ಲಿ ಕುಳಿಸ್ಕೊಂಡಿರ್ತಾರೆ. ಅವ್ರ ಮೇಲೆ ನಾವು ಚಾಲೆಂಜ್ ಮಾಡ್ತೀವಿ, ನೀವು 10P11ರಲ್ಲಿ ಕುತ್ಕೊಳಕ್ಕೆ ಚಾನ್ಸೇ ಇಲ್ಲ, ಯಾಕೆ ಕುತ್ಕೊಂಡಿದ್ದೀರಾ ಅಂತ ನಾವು ಕೋರ್ಟಿಂದ ಚಾಲೆಂಜ್ ಮಾಡ್ತೀವಿ. ಚಾಲೆಂಜ್ ಮಾಡುವಾಗ ನಮ್ಮ ಕೋರ್ಟಲ್ಲಿ ಏನಾಗುತ್ತೆ, ಇವರೆಲ್ಲ ಡಾಕ್ಯುಮೆಂಟು ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡಿ ಲ್ಯಾಂಡ್ ಹತ್ರ ಬಂದು ಪೊಸಿಷನ್ಗೆ ಬಂದು ಅವರೇ ಪರಿಶೀಲನೆ ಮಾಡಿ ಊರವ್ರನ್ನೆಲ್ಲ ಕೇಳಿ ಅವರು ಆದೇಶ ಮಾಡ್ತಾರೆ. ಯಾವಾಗ 2018ರಲ್ಲಿ ಹಾಕಿರೋದನ್ನ 2025ರಲ್ಲಿ ಆದೇಶ ಮಾಡ್ತಾರೆ. 25ರಲ್ಲಿ 3ನೇ ತಿಂಗಳಲ್ಲಿ
ಆದೇಶ ಮಾಡ್ತಾರೆ. ಆದೇಶ ಮಾಡುವಾಗ ನಮಗೆ ಖಾತೆ ದಾಖಲೆಗಳನ್ನು ಕೃಷ್ಣಪ್ಪ ಅವ್ರಿಗೆ ಕುತ್ಕೊಳ್ಳುತ್ತೆ. ಆ ಕುತ್ಕೊಳ್ಳೋವಾಗ ನಾವು ಅವಾಗ ಯಾರೂ ಇರಲಿಲ್ಲ, ಕೇಳೋರು ಯಾರೂ ಇರಲಿಲ್ಲ. ಅವಾಗ ಖಾತೆಗೂ ಬಂದಿಲ್ಲ, ಕೇಸ್ಗೂ ಬಂದಿಲ್ಲ, ಯಾವುದಕ್ಕೂ ಬಂದಿಲ್ಲ. 2008ರಲ್ಲಿ ಮಾಡಿರೋದು ಅವ್ರದ್ದು ಒಂದು ಕೇಸ್ ಮಾಡಿದ್ದಾರೆ. ಆ ಕೇಸಲ್ಲಿ ಅವ್ರು ಬಂದಿರೋದನ್ನು ಇದೇ ಆನೇಕಲ್ ಶಿವನ ನ್ಯಾಯಾಲಯದಲ್ಲಿ ಅವ್ರಿಗೆ ವಜಾ ಆಗಿದೆ, ಡಿಸ್ಮಿಸ್ ಆಗಿದೆ. ಅವ್ರದ್ದು 2008ರಲ್ಲಿ ಹಾಕಿರೋದನ್ನು ಡಿಸ್ಮಿಸ್ ಮಾಡಿದ್ರು ಜಡ್ಜಿ ಅವರು. ನಿಮಗೆ ಆವಾಗೆ ಮಾರಾಟ ಮಾಡಿದ್ದಾರೆ, 3 ಎಕರೆ 16 ಗುಂಟೆ ಎಲ್ಲರಿಗೂ ಮಾರಾಟ ಮಾಡಿ ಕ್ರಯ ಆಗಿದೆ, ಇವಾಗ ಏನಕ್ಕೆ ಬಂದಿದ್ದೀರಾ ನೀವು ಅಂತ ಕೇಳಿ ವಜಾ ಮಾಡ್ತಾರೆ. ವಜಾ ಮಾಡುವಾಗ ಅವರು ಮತ್ತೆ ಮುಂದಿನ ನ್ಯಾಯಾಲಯಕ್ಕೆ ಆವಾಗ ಗಂಟ ಹೋಗೋದಿಲ್ಲ. ಮತ್ತು ಇವಾಗ 2025ರಲ್ಲಿ ಇವಾಗ ಮೇಲಿನ ಕೋರ್ಟ್ಗೆ ಆದಾಯಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾನು ಸ್ಟೇ ಬಂದಿದ್ದೀನಿ ಅಂತ ಬಂದು ಪೊಸಿಷನ್ ಹತ್ರ ತುಂಬ ಗಲಾಟೆ ಮಾಡಿ ನಮ್ಮನ್ನು ಹೊಡೆದು ಊರಲ್ಲಿ ಹೋಗ್ತಾ ಇರುವಾಗ ನಮ್ಮ ಬೀದಿಯಲ್ಲಿ ನಾವು ಕೆಲಸ ಕಾರ್ಯಕ್ಕೆಲ್ಲ ಹೋಗ್ತೀವಿ, ಅಲ್ಲೋ ಇಲ್ಲೋ ಹೋಗ್ತೀವಿ, ಕೆಲಸ ಕಾರ್ಯಗಳಿಗೆಲ್ಲ ಹೋಗ್ತೀವಿ. ಹೋಗೋವಾಗ ಹೆಣ್ಮಕ್ಳು ಒಬ್ಬೊಬ್ಬರೇ ಇರ್ತಾರೆ, ಫುಲ್ ಕುಡ್ತಾರೆ. ಕುಡಿದ್ಬಿಟ್ಟು ಬಂದು ಅವ್ರನ್ನ ಸುಮ್ಮನೆ ಒಂದು 500,000 ಕೊಟ್ಟು ಕೊಡೋದು, 500,000 ಕೊಡೋದು. ಅಲ್ಲೀಗ ಹುಡುಗರಿಗೆ ಹೇಳೋದು, ಒಂದು ಸ್ವಲ್ಪ ಮಾತಾಡಿ ಬೈರಿ, ಅವ್ರಿಗೆ ಕಂಪ್ಲೇಂಟ್ಗೆ ಬರಲಿ, ಅವ್ರ ಮೇಲೆ FIR ಮಾಡೋಣ, ಅವ್ರಿಗೆ ಹಿಂಸೆ ಕೊಟ್ಟೆ ನಮ್ಮನ್ನ ಪೊಸಿಷನ್ ಬಿಡೋವಂಗೆ ಮಾಡೋಣ, ಅವ್ರ ಮೇಲೆ FIR ಮಾಡೋಣ, FIR ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ತುಂಬ ಹಿಂಸೆ. ನಮಗೆ ಇಂಥ ಹಿಂಸೆ ಆಗ್ತಾಯಿಲ್ಲ, ಊರಲ್ಲಿ ಇಂಥ ಹಿಂಸೆ ಆಗ್ತಾಯಿದ್ದಾರೆ. ನಾವು ನಮ್ಮ ತಂದೆಯವರಿದ್ದಾರೆ, ಅವ್ರ ಕಾಲದಲ್ಲಿ ನಮ್ಮ 80 ವರ್ಷದಿಂದ ಅವ್ರು ಹುಟ್ಟೋಕ್ಕೆ ಮುಂಚೆನೇ ಆ ಲ್ಯಾಂಡು ಮುನಿವೆಂಕಟಪ್ಪನವರು ಬೆಳೆ ಮಾಡ್ತಾಯಿರೋದು. ಅವರು ಮತ್ತೆ ಗಿಡ ಒಡೆದು ಬೆಳೆ ಮಾಡ್ತಾಯಿರೋದು ಅವರು. ಮತ್ತು ಇವರು 90 ವರ್ಷ ಆಗಿದೆ, ಮುನಿಯಪ್ಪನವ್ರಿಗೆ 90 ವರ್ಷ ಆಗಿದೆ. ಆವಾಗ ಅವ್ರ ಮನೆಯಲ್ಲಿ ನಾವೆಲ್ಲ ಒಟ್ಟು ಕೂಟಾಳದಲ್ಲಿ ಗುಡಿಸ್ಲಲ್ಲಿದ್ದವ್ರು, ಆ ಗುಡಿಸ್ಲಲ್ಲಿರುವಾಗ ಅವರೇ ಭಾಗ ನಮ್ಮ ಅಣ್ಣ ತಮ್ಮಂದರು ಪಾಪ ಗುಡಿಸ್ಲಲ್ಲಿದ್ದಾರೆ ಅಂತೇಳಿಬಿಟ್ಟು ನಾವು ಬಡವರಾಗಿದ್ದಕ್ಕೆ ಆತನು ತಮ್ಮನಿಗೆ ಅಂತ ಕೊಟ್ಟು ಇದು ಮಾಡಿದ್ದಾರೆ. ನಮಗೆ ರಕ್ಷಣೆ ಕೊಡಬೇಕಂತ ನಾನು ಕೋರ್ಕೊತಾ ಇದ್ದೀನಿ, ಮಾಧ್ಯಮ ಮಿತ್ರರಿಗೆಲ್ಲ ಕೋರ್ಕೊತಾ ಇದ್ದೀನಿ. ಸರ್ ನೀವೇ ಹೊಡೆದಿದ್ದಾರಲ್ಲ ಸರ್ ಅವ್ರನ್ನ? ಸರ್ ನಾವು ಹೊಡೆದಿಲ್ಲ ಸರ್, ಅದು ನಾವು ಅಲ್ಲಿ ನಾಮಫಲಕವನ್ನು ನಾವು ಒಬ್ಬನೇ ಸರ್ ಇರೋದು, ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ನಾನು ನಾಮಫಲಕವನ್ನು ಕೀಳೋವಾಗ ಬಂದರು, 5-6 ಜನ ಬಂದರು. ಅಲ್ಲಿ ಒಂದು 40-30 ಜನ ಮೇಲೆ ಇದ್ದರು ಸರ್. ಅಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಆ ವೀಡಿಯೋ ಮಾಡೋ ಟೈಮಲ್ಲಿ ನಮ್ಮ ತಾಯಿಯವ್ರನ್ನ ಹೊಡಿತಾಯಿದ್ರು. ನಮ್ಮ ತಾಯಿಯವ್ರನ್ನ ಹೊಡಿಯೋದು ಬಿಡಿಸ್ಲಾ ಹೋಗಲಿ, ನಾನು ಇದು ರಚನೆ ನೋಡ್ಕೊಳ್ಳಲ್ಲ, ನಮ್ಮ ತಾಯಿಯವ್ರನ್ನ ರಚನೆ ಮಾಡಲ್ಲ. ನಾನು ಅಲ್ಲಿ ಕೀಳೋವಾಗ ನಮಗೆ ಈ ಥರ ಫುಲ್ಲು ಹಿಂಸೆ ಕೊಟ್ಟರು ಸರ್. ಅಲ್ಲಿ ಬೆಳೆ ಎಲ್ಲ ನಾಶ ಮಾಡಿದ್ದಾರೆ, ತುಳಿದು ಎಲ್ಲ ಬಸಿದಿ ಮಾಡಿದ್ದಾರೆ, ಟ್ರ್ಯಾಕ್ಟ್ರುಗಳೆಲ್ಲ ಕರ್ಸವ್ರೆ, ಮತ್ತು ಬೈಕ್ಗಳೆಲ್ಲ ವೀಲಿಂಗ್ ಮಾಡ್ಕೊಂಡು ಅಲ್ಲಿ ಇದು ಮಾಡ್ತಾಯಿದ್ದಾರೆ. ನಮ್ಗೆ ಇರೋಕ್ಕಾಗಲ್ಲ ಸರ್, ಅಲ್ಲಿ ತುಂಬ ನೋವಲ್ಲಿದ್ವಿ. ಸ್ವಲ್ಪ ನೀವೇ ಸೊಮ್ಮೆ ಅವರು ಚಪ್ಪಲಿ ಎಲ್ಲ ಹೊಡೆದಿಲ್ಲ, ನಮ್ಮನ್ನು ಹೊಡೆಯೋಕೆ ಆಯಮ್ಮನ್ನ ಮುನಿಯಮ್ಮ ಯಾರು ಇವರು ವೆಂಕಟೇಶ್ ಅಂತ ರೌಡಿ ಲಿಸ್ಟರ್, ವೆಂಕಟೇಶ್ ಅಂತ ಅವತ್ತು ಮರ್ಡರ್ ಕೇಸ್ ಮಾಡಿ ರೌಡಿ ಲಿಸ್ಟಲ್ಲಿದ್ದವನು. ಅವನು ಬಂದು ನಮ್ಮ ತಾಯಿಯವ್ರನ್ನ ಹೊಡೆಯೋಕ್ಕೆ ಬಂದಾಗ ನೀವು ಹೋಗಪ್ಪ, ಯಾಕಪ್ಪ ಹೊಡಿತೀರಾ, ನೀವು ಯಾಕಪ್ಪ ಇಲ್ಲಿ ಬರ್ತೀರಾ ಅಂತ ಹೇಳಿಬಿಟ್ಟು ನಮ್ಮ ತಾಯಿಯವರು, ಅವ್ರಿಗೊಂದು 60-65 ವರ್ಷ ಆಗಿದೆ, 68 ವರ್ಷ ಆಗಿದೆ. ಅವರು ತಿಳುವಳಿಕೆ ಇಲ್ದಿರೋ ಟೈಮಲ್ಲಿ ಅವ್ರು ಬಂದಂಗೆಲ್ಲ ಹೊಡೆಯುವಾಗ ನಾವು ಬಿಡಿಸಿದ್ದೀವಿ. ಅಲ್ಲೇನು ನಾವು ಹೊಡೆಯೋಕ್ಕೂ ಹೋಗಿಲ್ಲ, ನಾವು ಇದು ಮಾಡಿಲ್ಲ, ಸುಮ್ಮನೆ ಬಂದು ಈ ಥರ ಮಾಡಿ ಹಿಂಸೆ ಕೊಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮುನ್ರಾಜ್ ಅಂತ, ನಮ್ಮ ತಂದೆ ಹೆಸರು ಕೃಷ್ಣಪ್ಪ ಸರ್. ನೆಕ್ಸ್ಟ್ ಮಾತಾಡೋ, ಈಗ ನಿಮ್ಮ ಮುಂಚೆ ಹೇಳದಾ? ಮುಂದಕ್ಕೆ ಹೋಗ್ಬೇಕಾ ಮುಂದೆ ಫಸ್ಟ್ ಹೇಳಬೇಕು? ಅವ್ರು ಹೇಳಿರೋದು ಬಿಟ್ಟು ಅಂದರೆ ಇದು ನಮ್ಮ ದೊಡ್ಡಪ್ಪ ನಮ್ಮಪ್ಪ ಅಣ್ಣಂದಿರು, ನಮ್ಮ ತಾತ ನಾಗನ್ಬೋದು ಅಂತ ಕೃಷ್ಣಪ್ಪ, ನಾಗನಬಾಯಿ ನಮ್ಮ ತಾತನಿಗೆ 6 ಜನ ಮಕ್ಕಳು. ಆದ್ರೂ ನಮ್ಮ ಈ ಗುಲ್ಸಾಮಪ್ಪನು, ಚಿಕ್ಕಮನಸ್ವಾಮಿ, ಮೋಟಪ್ಪ ಇಬ್ಬರು, ಮುನಿವೆಂಕಟಪ್ಪ ಇಬ್ಬರು ಒಟ್ಟಾಗಿ ಇದ್ದವ್ರೆ. ನಮ್ಮಪ್ಪನೇ ಆರಂಭ ಮಾಡ್ತಾಯಿದ್ದು. ಗಿಡ ಪಡ ಎಲ್ಲ ಹೊಡೆದು ಜಮೀನುಗಳೆಲ್ಲ ಬಿಡಿಸಿ ಅವೆಲ್ಲ ಗಿಡ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆರಂಭ ಮಾಡಿ ಒಂದು 50 ಕಣ್ಗ 100 ಕಣ್ಗ
ಬೆಳೀತಾ ಇದ್ದ ಒಟ್ಟಾಗಿ ಇದ್ದಾಗ ಕುಟ್ಟಾಳದಲ್ಲಿ ಬೆಳೀತಾ ಇದ್ದ. ಹಂಗೆ ಇದ್ಕೊಂಡು ಏನು ಮಾಡಿದ್ರು, ಈ ಹೆಣ್ಮಕ್ಳಿಗೆ ಇಬ್ಬರು ಹೆಣ್ಮಕ್ಳಿದ್ರು ನಮ್ಮ ತಾತನಿಗೆ. ಆ ಹೆಣ್ಮಕ್ಳು ಮದುವೆ ಆಗಬೇಕಪ್ಪ, ಅಲ್ಲಿಗಂಟ ನೀವು ಇರ್ರಿ, ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರು. ಆಮೇಲೆ ಮದುವೆ ಮಾಡಿದ್ಮೇಲೆ ಈ 1 ಎಕರೆ 3 ಗುಂಟೆ ನಮಗೆ ಇದರಲ್ಲಿ ಉತ್ಕೊಂಡು ನೀವು ತಿಂತಾಯಿದ್ರಿ, ನಾನು ರೆಕಾರ್ಡ್ ನಿಮ್ಗೆ ಮಾಡಿಸ್ಕೊಡ್ತೀನಿ, ನೀವು ಹೊತ್ಕೊಂಡು ತಿಂತಾಯಿದ್ರಿ ಅಂತ ನಾವು ಬೋರ್ಡ್ರಿ ತೋರಿಸ್ಬಿಟ್ಟ ನಮ್ಮ ಅಪ್ಪನಿಗೆ. ಯಾರು ನಮ್ಮ ದೊಡ್ಡಪ್ಪನು ತೋರಿಸ್ದ. ಆಯ್ತಪ್ಪ ಅಂತ ನಮ್ಮ ಅಪ್ಪನೇನೋ ಆಯಿತು ನಮ್ಮ ಅಣ್ಣ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟಿದ್ದೆ. ನಾವು ಉತ್ಕೊಂಡು ತಿಂದ್ಕೊಂಡು ಬರ್ತಾಯಿದ್ವಿ. ಎಷ್ಟೇ ಒಂದು 68ರಿಂದ ಮಾಡ್ಕೊಂಬರ್ತಾಯಿದ್ವಿ. ಮಾಡ್ಕೊಂಬರ್ತಾಯಿದ್ರೆ ಏನಾಯ್ತು ಅಂದರೆ, ಹಂಗೆ ಇಷ್ಟು ವರ್ಷ ಬಂದಿಲ್ಲ ಅವರು, 58 ವರ್ಷದಿಂದ ಬಂದಿಲ್ಲ ಯಾರು. ಅದಕ್ಕೆ ಪಾಣಿ ಎತ್ಕೊಂಡು ನಮ್ಮದಂತ ಬಂದಿಲ್ಲ, ಯಾರೂ ಕೇಳಲೂ ಇಲ್ಲ. ಆಮೇಲೆ ನಾವು ಕೋರ್ಟ್ಗೆ ಹೋದ್ವಿ. ಇದೇ ಬಾಗ್ಪಟ್ಟಿ ಮಾಡಿಕೊಟ್ಟಿದ್ದಲ್ಲ 92ರಲ್ಲಿ, ಸೈಕಲಲ್ಲಿ ಕುಳಿಸ್ಕೊಂಡೋಗಿ ನಮ್ಮ ದೊಡ್ಡಪ್ಪನ ಕುತ್ಕೊಂಡ್ಬಿಟ್ಟ. ಇನ್ನು ಓಡಾಡೋಕ್ಕಾಗ್ತಾ ಆಗಿಲ್ಲ. ಸೈಕಲಲ್ಲಿ ಕುಳಿಸ್ಕೊಂಡು ತಳ್ಕೊಂಡು ಗಂಗಾಧರ್ ಅಂತಿದ್ದಾರೆ, ಗೋವಿಂದಣ್ಣ ನೋಡಿದ್ದಾರೆ. ಗಂಗಾಧರು ಹುಡುಗ, ಅವನು 7 ವರ್ಷ ಹುಡುಗ. ಅವನು ನಾನು ನಮ್ಮ ದೊಡ್ಡಪ್ಪನ ಸೈಕಲ್ ಮೇಲೆ ಕುಳಿಸ್ಕೊಂಡು ಆನೇಕಲ್ಗೆ ಬಂದು, ಆನೇಕಲ್ಲಲ್ಲಿ ಇವರು ನಾಗರಾಜ್ ಅವರು ಮಾವ ಇಂಡ್ಲವಾಡಿ ಚೀನಪ್ಪ ಅಂತ ಅವರು ಚಾಂಪಿಯನ್ಸು, ಅವ್ರ ಹತ್ರ ಬರ್ಸ್ದ ನಮ್ಮ ದೊಡ್ಡಪ್ಪ. ಬಾಗ್ಪಟ್ಟಿ ಬರ್ಸ್ಬಿಟ್ಟು, ಇನ್ಮೇಲೆ ನೀನು ಈ ಎಕರೆ 3 ಗುಂಟೆಗೆ ಎಲ್ಲ ಏನು ಬೇಕೋ ನೀನು ಲಗತ್ತಾಗಿ ನೀನು ಮಾಡಿಕೊಂಡು ಕಂದಾಯ ಕಟ್ಕೊಂಡು ನೀನು ಅನುಭವಿಸ್ಕೊಂಡು ಹೋಗಪ್ಪ ಅಂತ ಹೇಳಿ ಅಲ್ಲೇ ಸೈನ್ ಹಾಕಿದ್ರು ಸೀನಪ್ಪನ ಎದುರಲ್ಲೇ. ಆ ಪೇಪರ್ ನಮ್ಗೆ ಕೊಟ್ಟರು. ಇನ್ನು ಅಲ್ಲಿಗೆ ನಮ್ಮದು ಮುಗೀತು. ನಮ್ಮ ದೊಡ್ಡಪ್ಪನೂ ಏನು ಮಾತಾಡಿಲ್ಲ, ಅವ್ರು ಯಾರು ಏನು ಮಾತಾಡಿಲ್ಲ ಆವತ್ತಿಂದ. ತೀರ್ಗ ಮೊನ್ನೆ ಒಂದು 5-6 ವರ್ಷದಿಂದ ಹಿಂದೆ ಒಂದು ಕೇಸ್ ಹಾಕಿದ್ದ ಗಂಗಾಧರ್, ನಮ್ಮ ಮೇಲೆ ಹಾಕಿದ್ದ ಅನ್ಕೋ, ನಮ್ಮದೇ ಎಲ್ಲ ನಂದೇ ಅಂತ. ಆ ಕೇಸನ್ನ ವಜಾ ಮಾಡಿಸ್ತೀರಿ ಹೋಗಿ, ಅದು ಎಕ್ಸ್ಪರ್ಟ್ ಮಾಡ್ಕೊಳಕ್ಕೆ ಮಾಡಿದಿರೋ ಅದು ವಜಾ ಮಾಡಿಸ್ತೀರಿ. ವಜಾ ಮಾಡಿದ್ಮೇಲೆ ನಾವು ಹೋಗಿ ಕೇಸ್ಗೆ ಅಟೆಂಡ್ ಆಗಿ ನಮ್ಮದು ಕೇಸ್ ಹಾಕಿದ್ವಿ. ನಾವು ಕೇಸ್ ಹಾಕಿ ಒಂದು 5-6 ವರ್ಷದಿಂದ ನಡೆಸ್ತಾಯಿದ್ದೀವಿ. ಶಿವಲಲ್ಲೂ ನಡೆಸ್ತಾಯಿದ್ದೀವಿ, ಅಲ್ಲೇ ನಡೆಸ್ತಾಯಿದ್ದೀವಿ. ಆಮೇಲೆ ಇಲ್ಲಿ ಶಿವಲಲ್ಲಿ ನಡೆಸ್ಕೊಂಡು ತಿರ್ಗಾ AC-ಗೆ ಹಾಕ್ಕೊಂಡ್ವಿ ನಾವು. ಆಯ್ತು, ಈಗ ನಿಮ್ಮ ಇದರಲ್ಲಿ RTC ಇದೆ ನಿಮ್ಮ ಹೆಸರಲ್ಲಿ, ಹಾಂ. ಇವಾಗ ಅವ್ರ ತಕರಾರು ಏನು? ತಕರಾರು ನಮ್ಮದು ಅಂತ ಅವರು, ನಿಮ್ಮದಿಲ್ಲ ನಮ್ಮದು, ನಮಗೆ ಸಂಬಂಧ ಇಲ್ಲ. ನಿಮ್ದು ಆದೇಶ ಆಗಿ ಬಂದಿರೋದು ಇದು? ಹಾಂ, ಆದೇಶ ಕೋರ್ಟಿಂದ ಬಂದಿರೋ. ಈಗ RTC ಪ್ರೆಸೆಂಟ್ ನಿಮ್ಮದೇ? ಹಾಂ, ನಮ್ಮದೇ. ಈಗ ಸರ್ವೆ ನಂಬರು ಅಕ್ಟೋಬರ್ 48 ಬ್ಲಾಕ್ ಅಂತ ಹೇಳ್ತಾರೆ, ಅದೇ ಯಾವುದು? ಬ್ಲಾಕ್ ನಂಬರ್ ಹಾಂ, ಚೆಕ್ ಬಂದಿದೆ. ಸರ್ವೆ ನಂಬರ್ 10P-ನ 11P-ನ ಇದೆ? 10P 11 ಅದರಲ್ಲಿ ಬ್ಲಾಕ್ ನಂಬರ್ 40 ಅದರಲ್ಲಿ ಆ ಜಾಗ ಡಿವೈಡ್ ಮಾಡ್ಕೊಂಡಿರೋದು. ಹಾಂ, ಅದೇ ಸಪ್ರೇಟ್ ಇದೆ. ಎಂಡರ್ಸ್ಮೆಂಟ್ ಇದೆ ಅದರಲ್ಲಿ. 1 ಎಕರೆ 3 ಗುಂಟೆನೋ ಸಪ್ರೇಟು, 1 ಎಕರೆ 15 ಗುಂಟೆನೇ ಸಪ್ರೇಟು, 15 ಗುಂಟೆನೇ ಸಪ್ರೇಟು, 17 ಗುಂಟೆ ಸಪ್ರೇಟು, 6 ಗುಂಟೆನೇ ಸಪ್ರೇಟ್ ಎಂಡರ್ಸ್ಮೆಂಟಲ್ಲಿ ಇದೆ ತನಿತಾನೆ. ನಾವು ನಮ್ಮ ಚೆಕ್ ಬಂದು 1 ಎಕರೆ 3 ಗುಂಟೆಗೆ ನಮಗೆ 48 ಬ್ಲಾಕ್. ಈಗ 1959ರಲ್ಲಿ ಇನಾಮತಿ ಮೂಲಕ ನಿಮಗೆ 3 ಎಕರೆ 16 ಗುಂಟೆ ನಿಮ್ಮ ದೊಡ್ಡಪ್ಪನ ಚಿಕ್ಕಪ್ಪನಿಗೆ ದೊಡ್ಡಪ್ಪನಿಗೆ ಬಂತಲ್ಲ. ಅವ್ರ ಮಕ್ಕಳಿದಾರಲ್ಲ, ಮಾಸಲಮ್ಮ ಮುನಿಯಮ್ಮನ, ಅವ್ರ ಭಾಗ ಹೋಗಿದ್ಯಾ? ನಮಗೆ 1 ಎಕರೆ 1 ಎಕರೆ 3 ಗುಂಟೆ ನಮ್ಗೆ ಕೊಟ್ಟ ಮೇಲೆ ಇವರಿಬ್ಬರು ಭಾಗ ಹೋಗಿದೆ. ಮತ್ತೆ ಇದರಲ್ಲಿ ಯಾಕೆ ಕೇಳ್ತಾರೆ ಅವರು 1 ಎಕರೆ 3 ಗುಂಟೆಯಲ್ಲಿ? ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ, ನಾವೇನು ಮಾಡೋದು? ಡೀಡ್ ಮಾಡಿದ್ದಾರೆ. ಡೀಡ್ ಮಾಡಿದ್ದಾರೆ. 3 ಗುಂಟೆ ನಮ್ಗೆ ಮಾಡಿ ನಿಮ್ ದೊಡ್ಡಪ್ಪ ಸಂಪೂರ್ಣ ಬಿಟ್ಟು ನಿಮ್ಮ ತಂದೆದು ಇಷ್ಟು 1 ಎಕರೆ. ಅವ್ರು ಬಾಕಿದವ್ರು ಏನಾರ ಮಾಡ್ಕೊಂಡು ಬರ್ಕೊಟ್ಟಿರೋದು ನಮ್ಮ ಅಪ್ಪನಿಗೆ ಮುನಿಯಂತಪ್ಪನಿಗೆ 1 ಎಕರೆ 3 ಗುಂಟೆ ಅಷ್ಟು ಮಾತ್ರ ನಮ್ಮದು. ಬರ್ಕೊಟ್ಟಿರೋದು ಬಾಕಿ ಇದೆಲ್ಲ ಅವ್ರು ಏನು ಇನ್ನು 2 ಎಕರೆ 17 ಗುಂಟೆ ನಮ್ದಲ್ಲ, ಅದು ಅದಕ್ಕೆ ಸರಿ. 13 ಗುಂಟೆನ ಮಾಡ್ಕೊಂಡು ಎಲ್ಲ ಇದಾದ್ಮೇಲೆ ಅವ್ರು ಮಾಡ್ಕೊಂಡಿದ್ದಾರೆ, ಸೇಲ್ ಮಾಡಿ. ಅವ್ರು ಹೇಳ್ತಾರೆ ಸ್ಟೇ ಇದೆ, ನೀವು ಉಳುಮೆ ಮಾಡೋದು ಇನ್ನೊಂದೇನಿತ್ತು ಮಾಡಂಗಿಲ್ಲ, ಕೋರ್ಟಲ್ಲಿ ಸ್ಟೇ ಇದೆ, ಸ್ಟೇ ಇದ್ಮೇಲೂ ಅವ್ರು ಯಾಕೆ ಇದು ಮಾಡಿದ್ದು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಸಮೇತ ಬಂದಿದ್ರಾ? ಇಲ್ಲ, ಬಂದಿಲ್ಲ. ಯಾರು 30-40 ಜನ ಆಮೇಲೆ ಬಂದಿದ್ರಾ? ನಾವು ಅದೇ ನಮ್ಮ ಹೆಂಗಸರು ಕಳ್ಳೆ ಕೀಳ್ತಾ ಇದ್ರಾ,
ಒಂದು ಕೇಸ್ ಅದಾಯ್ತು ಅವ್ರು ಯಾವುದೇ ಬಿಟ್ಟು ತರ ಮಾತಾಡ್ತಾರೆ. ಈಗ ಸಂಪೂರ್ಣ ಇದರ ಭಾಗಸ್ಥರು ನೀವು ನಾವು. ಅಲ್ವಾ? ಇದು ನಿಮ್ಮ ಹೆಸರಲ್ಲೇ ಇದೆ ಟಿಲ್ ಟುಡೇ. ಇವಾಗ ನೀವೇನ್ ಮಾತಾಡ್ತಾ ಇದ್ದೀರಿ ಆ ಡೇಟ್ ಅಲ್ಲೂ ಇದೇ ಇದೆ ಪಾಣಿನೇ. ಪಾಣಿಲೇ ಇದ್ದೀವಿ, ಪೊಸಿಷನ್ ಅಲ್ಲಿ ಪೊಸಿಷನ್ ನಾವೇ 50-60 ವರ್ಷದಿಂದ ನಾವೇ ಪೊಸಿಷನಲ್ಲಿ ಈಗ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ, ಅದೇನಾಯ್ತು? ಅವ್ರಿಗೆ ಸ್ಟೇಷನಲ್ಲಿ ನಿಮ್ಮ ಹೆಸರು ಕಾಣಿ ದಾಖಲೆ ನೀನು ಅವ್ರಿಗೆ ಹೇಳಿದ್ರು ಪಾಣಿ ಮಿಟೇಷನ್ ದಾಖಲೆಗಳೆಲ್ಲ ಕೃಷ್ಣಪ್ಪ ಹೆಸರಲ್ಲಿದೆ. ನೀವು ಸ್ಟೇ ಇದೆ, ನೀವು ಸ್ಟೇಯಲ್ಲಿ ಕೋರ್ಟಲ್ಲಿ ಆದೇಶ ಮಾಡಿಕೊಂಡು ನಮ್ಮದಂತ ಬಂದು ನೀವು ಪೊಲೀಸ್ ಪ್ರಕರಣ ಕೇಳಿ ಅಲ್ಲಿಂದ ನಮ್ಮನ್ನು ಕೇಳಿದ್ರೆ ನಾವು ಬಂದು ಬಿಡಿಸ್ಕೊಡ್ತೀವಿ. ನೀವು ಏಕಾಏಕಿ ಹೋಗಿ ನೀವು ಅಲ್ಲೆಲ್ಲ ಗಲಾಟೆ ಮಾಡೋಂಗಿಲ್ಲ ಅಂತ ಹೇಳ್ತೀವಿ ಅಷ್ಟೇ. ಸರ್ ಕೋರ್ಟಲ್ಲಿ ಯಥಾಸ್ಥಿತಿ ಕಾಪಾಡ್ರೆ ಅಂದ್ಬಿಟ್ಟು ಪೊಲೀಸರು ಸಮೇತ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ. ಸರ್ ಅವರು ಬರ್ತಾರೆ ಕರೆಕ್ಟ್. ಪೊಲೀಸರು ಸ್ಟೇಷನಲ್ಲಿ ನಿಮ್ಗೆ ಏನು ತೀರ್ಮಾನ ಆಗುತ್ತೆ ಸರ್? ಸರ್ ನಮಗೆ ಏನು ತೀರ್ಮಾನ ಆಗುತ್ತೆ ಅಂದರೆ ಕೋರ್ಟಿಂದ ಪ್ರೆಸೆಂಟ್ ಪಾಣಿ ಡಾಕ್ಯುಮೆಂಟ್ ಇದು ಕೋಡಿ ದಾಖಲೆಗಳೆಲ್ಲ ಅಲ್ಲ, ಪೊಲೀಸು ಆ ಸ್ಥಳಕ್ಕೆ ಬರ್ತಾರಾ? ಬಂದಿಲ್ಲ ಅಲ್ಲಿಗೆ ಬಂದಿಲ್ಲ. ಮುಂಚೆ ಸ್ಟೇ ಇದೆ, ನೀವು ಕೆಲಸ ನಿಲ್ಲಿಸಿ ಅಂತ ಇಲ್ಲ, 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 ಹೇಳಿದ್ರೆ ಬಂದಿಲ್ಲ. ಬಂದಿಲ್ಲ. ಸ್ಥಳಕ್ಕೆ ಬಂದಿಲ್ಲ ಸರ್, ಸ್ಟಾರಲ್ಲಿ ಬಂದಿಲ್ವಾ? ಬಂದಿಲ್ಲ ಸರ್. ಈಗ ಮೊನ್ನೆ ಬೋರ್ಡ್ ಹಾಕಕ್ಕೆ ಬಂದ್ರಲ್ಲ ಅವರು, ಆ ಸಂದರ್ಭದಲ್ಲಿ ಪೊಲೀಸ್ ಪೊಲೀಸ್ ಬಂದಿಲ್ಲ. ಇಲ್ಲ, ಇಲ್ಲ, ಬಂದಿಲ್ಲ. ಯಾರು ಬಂದಿಲ್ಲ ಸರ್. ಯಾರೋ 34 ಜನ ಹುಡುಗರು ಯಾರೋ ಬಂದಿದ್ರು. ಹುಡುಗರು ಅಲ್ಲಿವರೆಗೂ ಅವ್ರು ಬರೋದಕ್ಕೆ ಮುಂಚೆಯಿಂದ ಪೊಲೀಸ್ ಆಗ್ಲಿ ಕೋರ್ಟಿಂದ ಯಾರೇ ಆಗ್ಲಿ ಸ್ಟೇ ಇದೆ, ಯಾರು- ನೀವೇನು ಮಾಡಬಾರ್ದು ಅಂತ ನಿಮ್ಗೆ ತಡೆ ಹಾಕಿಲ್ಲ. ಯಾರು ಮಾಡಿಲ್ಲ. ಯಾರು ಕೋರ್ಟಲ್ಲಿ ಏನು ಆದೇಶ ಆಗಿತ್ತು? ಕೋರ್ಟಲ್ಲಿ ಅವ್ರಿಗೆ ಏನಾಗಿ ಆದೇಶ ಆಗಿದೆ ಗೊತ್ತಿಲ್ಲ. ನಮ್ಗೆ ಸ್ಟೇ ಇದೆ, OS ನಂಬರ್ ಇದೆ ಅಂತ ಮಾತ್ರ ಬರ್ತಾ ಇದ್ದಾರೆ ಅಷ್ಟೇ. ಇನ್ನೇನು ಬಿಟ್ಟು ನಮ್ಗೇನಿಲ್ಲ. ಏನು ನಮಗೆ OS ನಂಬರ್ ಇದೆ, OS ಇದೆ ಅಂತ ಹೇಳಿ. ನಿಮ್ಗೆ ನೋಟಿಸ್ ಬಂದಿಲ್ವಾ ಕೇಸ್ ಹಾಕಿದ್ರು? ನಮ್ಗೆ ನೋಟಿಸ್ ಬಂದಿಲ್ಲ, ಇನ್ನೂ ತಗೊಂಡೇ ಇಲ್ಲ ನಾವು. ನಮ್ಗೆ ಇನ್ನೂ ಆಗಿಲ್ಲ. ಕೇಸ್ ಇರೋ ಡೇಟ್ ಅಂತ ಹೇಳಿದ್ದಾರೆ. ನಮಗೆ ಡಿಗ್ರಿ ಆಗಿದೆ. ಏನು ಇವಾಗ ಪ್ರೆಸೆಂಟ್ ಇವಾಗ ಹಾಕಿರೋದು ಯಾವಾಗ 2025ರಲ್ಲಿ 8ನೇ ತಿಂಗಳಲ್ಲಿ ಕೇಸು ಅಲೋ ಮಾಡಿರೋದು ಅವರು. ಏನೋ ನಾವು ಕೇಸ್ ಹೋಗಿದ್ದೀವಿ ಅಂತ ಅವಾಗ ಕೇಸ್ ಹಾಕ್ಬಿಟ್ಟು ಇವಾಗ ನಾವು ಸ್ಟೇ ತಗೊಬಂದಿದ್ವಿ. OS ನಂಬರ್ ಇದೆ ಅಂತ ಬಂದ್ಬಿಟ್ಟು ಗಲಾಟೆ ಮಾಡ್ತಾರೆ. ಸ್ಟೇ ಇಲ್ಲ. ಸ್ಟೇ ಇದೆ, ಸ್ಟೇ ಇಲ್ಲ ಸ್ವಾಮಿ. ಸ್ಟೇ ಇದೆ, ಏನೇನಂತಿದೆ ಪರಬಾಟ ಮಾಡಬಾರ್ದು ಅಂತ ಬಿಟ್ಟು ಪರಬಾರೆಗಿದೆ, ಪರಬಾರೆ ಮಾಡಬಾರ್ದು ಅಂತ ಹಾ, ಇದೆ ಕೇಸು. ಅಷ್ಟೇ, ಸ್ಟೇ ಅಷ್ಟೇ, ಇದ್ದು. ಅಷ್ಟೇ. ಆದ್ರೆ ನೀವು ಉಳುಮೆ ಮಾಡಬಾರ್ದು, ಹಾ, ನೀವು ಅದೆಲ್ಲ ಯಥಾಸ್ಥಿತಿ ಇಲ್ಲ. ಅದೆಲ್ಲ ಇಲ್ಲ. ಮಾಡ್ಬಾರ್ದು ಅಂತಿಲ್ಲ ತಾನೇ? ಅದೇನಿಲ್ಲ. ಅಷ್ಟೇ. ಮತ್ತೆ ಏನಾದ್ರು ಮಾತಾಡಿದ್ಯಾ? ಇನ್ಯಾರಾದ್ರೂ ಆಯ್ತು. ಅವ್ರ ಮನೇಲಿ ನಾನು ಜೀತ ಮಾಡಿದೆ, ಯಾರ ಮನೆಗೆ? ಚಿಕ್ಕಮಂತಾಳ ಮನೇಲಿ. ಆವಾಗ ನಮ್ಮ ಅಪ್ಪನು ಜೀತ 70 ವರ್ಷದಿಂದ ಅವ್ರ ಕಾಲ 70 ವರ್ಷ ನಮ್ಮ ತಾತವ್ರು ಕೊಟ್ಟಿದ್ದ ಜಮೀನಲ್ಲಿದ್ದು ಯಾರು ಕೊಡಲಿಲ್ಲ. ಇವತ್ತು ಅವ್ರ ತಾಯಿ ಮತ್ತು ನಮ್ಮ ಜಮೀನು ಮೇಲೆ ಕೇಸ್ ಆಗಿದ್ದಾರೆ ಸರ್. ಸರ್ ಬಿಡಿ ಹಂಗೆ ಅವ್ರು ಹೇಳ್ತಾರೆ ಮೊನ್ನೆವರೆಗೂ ನಾವು ಸ್ವಾಧೀನದಲ್ಲಿದ್ರಿ, ಮೊನ್ನೆ ಕೋರ್ಟು RTC ತಗೊಂಡು ಆದ್ಮೇಲೆ ನಾವು ಪೊಸಿಷನ್ಗೆ ಅವ್ರ ಪೊಸಿಷನ್ ಬಂದು ನಮ್ಗೆ ಗೊತ್ತಿಲ್ಲದೆ ಅವ್ರು ಉಳುಮೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ರಾತ್ರಿ. ಊರಲ್ಲಿ ಬೇಕಾದ್ರೆ ನೀನು ಎಷ್ಟು ವರ್ಷದಿಂದ ಇದ್ದೀನಿ? ಎಷ್ಟು ವರ್ಷದಿಂದ ಹೊಲ ಪೆನ್ಷನಲ್ಲಿ 70 ವರ್ಷದಿಂದ ಮಾಡ್ತಾ ಇದ್ವಿ. ಅದಕ್ಕೆ ಮುಂಚೆ ಅಲ್ಲ ಈ ನಮ್ಮಪ್ಪ ತೀರೋದ್ಮೇಲೆ ನಮ್ಮ ತಾತ ಇದ್ದಾರಲ್ಲ ನಾಗಪ್ಪನ ಅವ್ರು ಆವತ್ತಿನ ಕೆಲಸ ಮಾಡ್ಬೇಕು ಜೀತ ಮಾಡ್ತಾ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇದ್ವಿ. ಅವಾಗ ನಾವು ಏನು ತೊಂದರೆ ಅವ್ರೇನು ಏನು ತೊಂದರೆ ಇಲ್ಲಿ ಮಾತಾಡಿಲ್ಲ. ಅವ್ರು ಹೇಳ್ತಾ ಇರೋದು ರಾತ್ರಿ ಏನಪ್ಪ ಅಂತಂದ್ರೆ ನೀವು RTC ಯಾವಾಗ ಮಾಡಿಸ್ಕೊಂಡ್ರಿ ಇತ್ತೀಚೆಗೆ ಈ ವರ್ಷದಲ್ಲಿ, ಅದಕ್ಕೆ ಮುಂಚೆ ನಾವು ಮಾಡ್ತಾ ಇದ್ರಿ 3-4 ವರ್ಷದಿಂದ ಅವರು ಎಂಟರ್ ಆಗಿ ಇದು ಮಾಡಿದ್ದಾರೆ. ಕೋರ್ಟ್ಗೆ ನಾವು ತೊಂದರೆ ಕೊಡಬಾರ್ದು ಅಂತೇಳಿ ನಾವು ಅವರು ತಂಟೆಗೆ ಹೋಗಿಲ್ಲ, ಆದರೆ ಸ್ಟೇ ಆರ್ಡರ್ ತಗೊಂಡು ಆ ಸ್ಥಳಕ್ಕೆ ಹೋಗಿದ್ದು ನಿಜ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಸಾಕು. ಹಂಗೆ ಒಪ್ಕೊಡ್ರಿ. ಈಗಾಗಲೇ ನಮ್ಮ ಆನೇಕಲ್ ನಗರದ ಪಕ್ಕದಲ್ಲಿರ್ತಕ್ಕಂಥ ಸಿದ್ದನಪಾಳ್ಯ ಮತ್ತು ಚಿನ್ನೇನಪಾಳ್ಯ ಆ ಎರಡೂ ಪಾಳ್ಯಗಳಲ್ಲಿ ಭೋವಿ ಸಮುದಾಯದವರೇ ವಾಸ ಮಾಡ್ತಾ ಇರ್ತಕ್ಕಂಥ ಊರುಗಳು. ಈಗಾಗಲೇ ರೈತರು ಏನು ಸುಮಾರು 70-80 ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿರ್ತಕ್ಕಂಥ ರೈತರು ಈಗಾಗಲೇ ತಮ್ಮ ನೋವುಗಳನ್ನು ಹಂಚ್ಕೊಂಡಿದ್ದಾರೆ. ಈಗಾಗಲೇ ಬೆಂಗಳೂರಿನ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಆನೇಕಲ್ ತಾಲೂಕಿನಲ್ಲಿ ಚಿನ್ನದ ರೇಟ್ಗಿಂತ ಹೆಚ್ಚಿನ ಭೂಮಿ ಬೆಲೆ ಆಗಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ವ್ಯಾಜ್ಯಗಳು ಸಾಕಷ್ಟು ಇದಾಗ್ತದೆ. ಈಗಾಗಲೇ ನಮ್ಮದು ಇವರು ಹೇಳ್ತಾ ಇದ್ದಾರೆ ಸುಮಾರು ನಾವು 80 ವರ್ಷಗಳ ಸ್ವಾಧೀನದಲ್ಲಿದ್ದೇವೆ. ನಮಗೆ ನಮ್ಮ ದೊಡ್ಡಪ್ಪನವರು ನಮಗೆ ಬರ್ಕೊಟ್ಟಿದ್ದಾರೆ. ಬರ್ಕೊಟ್ಟಿರೋ ಪ್ರಕಾರ ನಾವು ದಾಖಲೆಗಳನ್ನ ಮಾಡಿಸ್ಕೊಂಡಿದ್ದೀವಿ. ದಾಖಲೆಗಳು ಏರುಪೇರಿದ್ದಾಗ ನಾವು AC ಕೋರ್ಟ್ಗೆ ಹೋಗಿ AC ಕೋರ್ಟಲ್ಲಿ ಸರಿಪಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅವರು ಸಿವಿಲ್ ವ್ಯಾಜ್ಯವನ್ನು ಹಾಕಿ ಸಿವಿಲ್ ಕೋರ್ಟಲ್ಲಿ ಹಾಕಿದ್ರು. ಸಿವಿಲ್ ಕೋರ್ಟಲ್ಲಿ ನೀವು ಮಾರಾಟ ಮಾಡಿಬಿಟ್ಟಿದ್ರೆ ನಿಮಗೆ ಈ ಜಮೀನು ಬರೋದಿಲ್ಲ ಅಂತೇಳಿ ಅವರ ಅಪೀಲನ್ನು ಡಿಸ್ಮಿಸ್ಸು ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲ ಇದರಲ್ಲಿ ನಾನು ಹೇಳೋದು ಏನಂತ ಹೇಳಿದ್ರೆ
ಈಗಾಗಲೇ ಏನು ಇತ್ತೀಚೆಗೆ ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟಲ್ಲಿ ಏನೋ ಒಂದು ಆದೇಶ ಆಗಿದೆ, ಏನೋ ಒಂದು ಪರಬರೆ ಮಾಡಬಾರ್ದು ಅಂತಕ್ಕಂಥ ಆದೇಶ ಆಗಿದೆ. ಈಗಾಗಲೇ ಇವರಿಗೆ ನೋಟಿಸ್ ಇನ್ನೂ ಸೇರಲಿಲ್ಲ ಮತ್ತು ಕೋರ್ಟ್ ಏನು ಆದೇಶ ಮಾಡಿದೆ ಅಂತಕ್ಕಂಥದ್ದು ಏನು ಸ್ಪಷ್ಟವಾಗಿ ಇವ್ರಿಗೆ ಗೊತ್ತಿಲ್ಲ. ಈಗ ಏಕಾಏಕಿಯಾಗಿ ಹೋಗಿ ಜಮೀನಿನಲ್ಲಿ ಗಲಾಟೆ ಮಾಡುವಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಸ್ವಾಧೀನದಲ್ಲಿರ್ತಕ್ಕಂಥವ್ರನ್ನ ಮೇಲೆ ಗಲಾಟೆಗಳು ಮಾಡ್ತಕ್ಕಂಥದ್ದು ಸರಿಯಾದದ್ದಲ್ಲ. ಈಗ ಏನು ಕೋರ್ಟಲ್ಲಿ ಇದ್ದಾರೆ, ಕೋರ್ಟಲ್ಲಿ ಅದನ್ನು ಇತ್ಯರ್ಥ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು. ಈಗಾಗಲೇ ನಮ್ಮ ಪೊಲೀಸರು ಆ ಆದೇಶಗಳನ್ನು ಪರಿಶೀಲನೆ ಮಾಡಿ ಯಾರು ಸ್ವಾಧೀನದಲ್ಲಿದ್ದಾರೆ, ಏನು ಆದೇಶ ಆಗಿದೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳೋದು ಉತ್ತಮ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಕೋರ್ಟಲ್ಲಿ ಏನು ಇತ್ಯರ್ಥ ಆಗ್ತದೋ ಅದಕ್ಕೆ ಭದ್ರಾಗಿರಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಿದ್ದೇನೆ. ಈಗ ನೀವು ಹಿರಿಯ ಹೋರಾಟಗಾರರಾಗಿ ಇವರು ಸಂಘಟನೆಯಲ್ಲಿರುವಂಥವರು, ದೇವರಾಜರು ಸಂಘಟನೆಯಲ್ಲಿರುವಂಥವರೇ, ಯಾಕೆ ಇವ್ರಿಬ್ಬರನ್ನು ಕುಳಿತು ಒಂದು ಕುಳ್ಳರಿಸಿ ಈ ರೀತಿ ಇದೆ ಯಾಕೆ ಕಿತ್ತಾಡ್ತೀರ ಅಂತ ಹೇಳಬಾರ್ದು? ಈಗಾಗಲೇ ಏನಾಗಿದೆ ಅಂದರೆ, ಈಗ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಗೊತ್ತಿಲ್ಲ. ಈಗಾಗಲೇ ಇವರು ಸುಮಾರು ಹಲವಾರು ಬಾರಿ ನ್ಯಾಯಾಲಯಗಳಿಗೆ ಹೋರಾಟ ಮಾಡ್ತಾಯಿದ್ರು. ಯಾರು ಕೃಷ್ಣಪ್ಪ ಮತ್ತು ಅವರ ಕುಟುಂಬದವರು, ಅವರ ಅಣ್ಣ ತಮ್ಮಂದರು ಎಲ್ಲ ಹೋರಾಟ ಮಾಡಿ ಇದು ಮಾಡ್ತಾಯಿದ್ರು. ವಿಚಾರ ನನಗೇನು ಗೊತ್ತಿಲ್ಲ. ಮುನ್ರಾಜು ಅವರು ಬೆಳಗ್ಗೆ ಈ ಥರ ಆಗಿದೆ, ನಮ್ಮ ಸಮಸ್ಯೆ ಆಗಿ ಈ ಥರ ಇದು ಮಾಡಿದ್ದಾರೆ, ಈ ಥರ ದೂರು ಕೊಟ್ಟಿದ್ದಾರೆ, ದೂರಲ್ಲಿ ಈ ರೀತಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ನಮ್ಮ ಜಮೀನು ಹತ್ರ ಬಂದು ಕೆಲಸ ಮಾಡೋದು ನಮ್ಮ ತಾಯಿಯನ್ನು ಹೊಡೆದಿದ್ದಾರೆ, ನಾನು ಅಲ್ಲಿ ಹೋದಾಗ ನನ್ನ ಮೇಲೆ ಕೂಡ ಅಲ್ಲೇ ಮಾಡಿದ್ದಾರೆ, ಏಕಾಏಕಿ ಬಂದು ನಮ್ಮ ಜಮೀನಲ್ಲಿ ಬೋರ್ಡನ್ನು ಹಾಕಿದ್ದಾರೆ ಅಂತಕ್ಕಂಥ ವಿಚಾರನ ಹೇಳಿದ್ರು. ಮತ್ತು ಮಾಧ್ಯಮ ಪತ್ರಿಕಾಗೋಷ್ಠಿ ಕದಿನ ಮಾಧ್ಯಮಕ್ಕೆ ನಮ್ಮ ನೋವುಗಳನ್ನು, ನಮ್ಗೆ ಆಗಿರ್ತಕ್ಕ ಅನ್ಯಾಯವನ್ನು ಇದನ್ನು ನಾವು ಹೇಳ್ಕೊಳ್ಬೇಕು, ನೀನು ಸಹ ಬರಬೇಕಂತ ಹೇಳಿದ್ರು ನಾನು ಬಂದಿದ್ದೇನೆ. ಈಗ ವಿಚಾರ ಗೊತ್ತಾಗಿದೆ, ಮಾತಾಡ್ತಾವಾಗ ನಾನು ಕೇಳಿಸ್ಕೊಂಡಿದ್ದೇನೆ. ಆ ವಿಚಾರವಾಗಿ ದೇವರಾಜ್ ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡಿ ಸಾಧ್ಯವಾದರೆ ಅದನ್ನು ಉಳಿಸಿ ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವರು ನಾವು ನೋಡಿದಾಗ ಸುಮಾರು 70-80 ವರ್ಷಗಳ ಸ್ವಾಧೀನದಲ್ಲಿದ್ದಾರೆ. ಸ್ವಾಧೀನದಲ್ಲಿರ್ತಕ್ಕಂಥವ್ರು ಭೂಮಿಯನ್ನು ಬಿಡೋದು ಇದಲ್ಲ ಅದು ಅಂತಕ್ಕಂಥದ್ದು. ನಾನು ಯಾರ ಇದನ್ನು ವಿಚಾರವನ್ನು ಇದು ಹೇಳಲಿಕ್ಕೆ ಹೋಗೋದಿಲ್ಲ. ಕೋರ್ಟಲ್ಲಿ ಹೋಗಿದ್ರೆ ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೊಂಡ್ಲಿ. ಈಗ ದೇವರಾಜರವರು ಈ ಸಮಸ್ಯೆ ಆದಾಗ ದೇವರಾಜವ್ರು ಹುಟ್ಟೇ ಇರಲಿಲ್ಲ. ಈಗ ದೊಡ್ಡಪ್ಪನವ್ರಿಗೆ ಅವ್ರೇನೋ ಬರ್ಕೊಟ್ಟಿದ್ದಾರೆ, ಸೈಕಲಲ್ಲಿ ಕುಳಿಸ್ಕೊಂಡು ಹೋದ್ರಿ ಬರ್ಸ್ಕೊಂಡ್ರಿ ಅಂತ ಹೇಳ್ತಿದ್ರೆ, ಆವಾಗ ಏನು ಇವಾಗ ನ್ಯಾಯಾಲಯಕ್ಕೆ ಹೋಗಿ ಏನಲ್ಲಿ ನಾಮಫಲಕವನ್ನು ಹಾಕಿ ವಿವಾದವನ್ನು ಮಾಡ್ತಿದ್ರೆ ಅವ್ರು ಯಾರು ಕೂಡ ಹುಟ್ಟಿರಲಿಲ್ಲ ಅಲ್ವಾ? ನಾನು ಕೂಡ ಹುಟ್ಟಿರಲಿಲ್ಲ. ಇವು ಸಮಸ್ಯೆ ಹೇಳ್ತಕ್ಕಂಥ ಸಂದರ್ಭ ನೋಡಿದ್ರೆ ನಾನು ಕೂಡ ಹುಟ್ಟಿರಲಿಲ್ಲ. ಅದನ್ನು ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ಪಾಪ ಅವ್ರಿಗೆ ರೈಟ್ಸ್ ಇದೆ, ರೈಟ್ಸ್ ಪ್ರಕಾರ ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟಲ್ಲಿ ಒಂದು ಆದೇಶ ಮಾಡಿಕೊಂಡು ಜಮೀನು ಎಲ್ಲೂ ಹೋಗೋದಿಲ್ಲ. ಈಗಾಗಲೇ ನೀನು ಸ್ಟೇ ಸಿಕ್ಕಿದೆ, ಏನೋ ಪರಬಾರೆ ಮಾಡಬಾರ್ದು ಮತ್ತು ಪರಬಾರೆ ಮಾಡಬಾರ್ದು ಅಂತಕ್ಕಂಥ ಟೆಂಪ್ರವರಿ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಅವರು ಯಾರಿಗೂ ಮಾರಾಟ ಮಾಡಲ್ಲ. ಕೋರ್ಟಲ್ಲಿ ಹೋಗಿ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿ ವಾದ ಮಾಡಿ ಕೇಸನ್ನು ಮಾಡ್ಕೊಂಡು ಅಲ್ಲಿ ಹೋಗಿ ಸುಮ್ಮನೆ ಸಮಸ್ಯೆ ಮಾಡಿಕೊಂಡು ಎರಡೂ ಕುಟುಂಬ ಒಂದೇ ಸಮುದಾಯದವರು ಕಿತ್ತಾಡ್ಕೊಂಡು ಅಲ್ಲಿ ಏನೋ ಬಡ್ದಾಡ್ಕೊಂಡು ಮತ್ತೆ ಸಮಸ್ಯೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ ಸರ್.